ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಬೋಟ್ ನೆಕ್ ಕಟ್ಟಿಂಗ್ ವಿಡಿಯೋ 30 ಸೈಜ್ ಫ್ರಂಟ್ ನಾರ್ಮಲ್, ಬ್ಯಾಕು ಬೋಟ್ ನೆಕ್. ಫಸ್ಟಿಗೆ ಲೈನಿಂಗ್ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿಕೊಂಡು ಲೆಂತ್ 13ಕ್ಕೆ 1 ಇಂಚ್ ಸೇರಿಸ್ಕೊಳ್ಳಿ. 14 ಶೋಲ್ಡರು 7 ಇಂಚು ಇಟ್ಕೊಂಡಿದ್ದೀನಿ. ಆರ್ಮೋಲು ಅಷ್ಟೇ 7 ಇಂಚ್ ಇಟ್ಕೊಂಡಿದ್ದೀನಿ. 30 ಸೈಜ್ ಅಲ್ವಾ ಚೆಸ್ಟ್ ಅಳತೆ. ಅದರಲ್ಲಿ 4ನೇ ಭಾಗ ಅಂದರೆ 7.5 ಬರುತ್ತೆ. 7.5 ಇಟ್ಕೊಂಡು 2 ಇಂಚ್ ಎಕ್ಸ್ಟ್ರಾ. ಮತ್ತು ಸೊಂಟದ ಸುತ್ತಳತೆ 25 ಇದೆ. 25ಗೆ 4ನೇ ಭಾಗ ಅಂದರೆ 6.2 ಬರುತ್ತೆ. 6.2 ಇಟ್ಕೊಂಡು 1 ಇಂಚು ಟಕ್ಸಿಗೆ ಇನ್ನೊಂದು 2 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಆರ್ಮಲ್ ಶೇಪ್ ತಗೋಬೇಕು. ಆರ್ಮಲ್ ಅಂದರೆ 7 ಇಂಚ್ ಬರಬೇಕು. 7 ಇಂಚ್ ಬರುತ್ತಾ ಚೆಕ್ ಮಾಡ್ಕೋಬೇಕು. ಫಸ್ಟು ಚೆಕ್ ಮಾಡ್ಕೊಂಡಾದ್ಮೇಲೆ ಸರಿ ಬರಲಿಲ್ಲ ಅಂದರೆ 7 ಜಾಸ್ತಿ ಬಂದರೆ ಸ್ವಲ್ಪ ಮೇಲೆ 1/4 ಇಂಚ್ ಮೇಲೆ ಎಳ್ಕೊಂಡು ಗೆರೆ ಎಳ್ಕೊಂಡು ಮಾರ್ಕ್ ಮಾಡಿಕೊಂಡು ಮತ್ತೆ ಶೇಪ್ ತೊಗೊಂಡ್ರೆ ಚೆಕ್ ಮಾಡ್ಕೊಂಡ್ರೆ ನೋಡಿ ಗೊತ್ತಾಗುತ್ತೆ, ಸರಿ ಬರುತ್ತೆ. ಸರಿ ಬಂದರೆ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಬಂದರೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ನೆಕ್ ವಿಡ್ತು 3.5 ಇಟ್ಕೊಂಡಿದ್ದೀನಿ. ಬೋಟ್ ನೆಕ್ ಆಗೋದ್ರಿಂದ ನೆಕ್ ಆಗಲ್ಲ. ಮತ್ತು ನೆಕ್ ಲೆಂತ್ 4 ಇಂಚ್ 4 ಅಲ್ಲ 3.5 ಮತ್ತು ಫುಲ್ ಲೆಂತು 10 ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಶೇಪ್ ಕೊಡ್ಕೋಬೇಕು. ಮತ್ತು ಶೋಲ್ಡರ್ ಹತ್ರ 1/2 ಇಂಚು ಸ್ಲೋಪ್ ಕೊಡ್ಕೋಬೇಕು. ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಗೊತ್ತಾಗುತ್ತೆ. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಆ ಥರ ಚಡ್ಕ ಹೊಡ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಈಗ ಫ್ರಂಟ್ ಕಟ್ಟಿಂಗ್. ಬ್ಯಾಕ್ ಪಾರ್ಟ್ ಇಟ್ಕೊಂಡು ಈ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಎಕ್ಸ್ಟ್ರಾ ಬಿಟ್ಕೊಂಡು ಸೇಮ್ ಹೇಗಿದೆ ಹಾಗೆ ಮಾರ್ಕ್ ಹಾಕ್ಕೊಬಿಡಿ. ಬ್ಯಾಕ್ ಯಾವ ರೀತಿ ಇದೆ ಹಾಗೆ ಮಾರ್ಕ್ ಹಾಕ್ಕೊಳ್ಳಿ. ಎಲ್ಲಿ ಚಡ್ಕ ಹೊಡ್ಕೊಂಡಿರ್ತೀನಿ ಅಲ್ಲಿ ಸ್ವಲ್ಪ ಮಾರ್ಕ್ ಜಾಸ್ತಿ ಚೆನ್ನಾಗಿ ಹಾಕ್ಕೊಳ್ಳಿ, ಕಾಣೋ ಹಾಗೆ. ಆಯಿತಾ? ಮೇಲೆ ಶೋಲ್ಡ್ರು 7 ತೊಗೊಂಡಿರ್ತೀನಿ. ಕೆಳಗೆ ಒಂದು 1/2 ಇಂಚ್ ಕಮ್ಮಿ ಇಟ್ಕೊಳ್ಳಿ. ಆರ್ಮೋಲ್ ಹತ್ರ ಶೇಪ್ ಬರಬೇಕಲ್ಲ, ಸ್ವಲ್ಪ ರೌಂಡ್ ಫ್ರಂಟ್ ಹತ್ರ ಆರ್ಮೋಲ್ ಶೇಪ್ ಸ್ವಲ್ಪ ಒಳಗೆ ಬರಬೇಕು. ಹಾಗೆ 1/2 ಇಂಚ್ ಈ ಕಡೆ ಇಟ್ಕೊಂಡು ಈ ಥರ ಶೇಪ್ ತೊಗೋಬೇಕು. ಮತ್ತು ನೆಕ್ ಉದ್ದ 6 ಇಂಚ್ ಇಟ್ಕೊಂಡಿದ್ದೀನಿ. ಫ್ರಂಟ್ ನೆಕ್ಕು ಆ ಥರ ರೌಂಡ್ ಹಾಕ್ಕೊಂಡು ಆರ್ಮೋಲ್ ಇದು ರೌಂಡು 7 ಇಂಚ್ ಬರಬೇಕು. 7 ಇಂಚ್ ಬಂತ. ಮತ್ತು ಟಕ್ಸಿಗೆ ಸ್ವಲ್ಪ 1/2 ಇಂಚ್ ಇಟ್ಕೋಬೇಕು ಎಕ್ಸ್ಟ್ರಾ ಈ ಕಡೆ ಇಟ್ಕೊಂಡು. ಅಂದರೆ 7.5 ಅಂದರೆ 8 ಬರುತ್ತೆ ಫ್ರಂಟಲ್ಲಿ. ಬ್ಯಾಕು ಎದೆ ಸುತ್ತಳತೆ 7.5 ಬಂದರೆ ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ. ಅಂದರೆ ಇಲ್ಲಿ ಮಧ್ಯ ಆರ್ಮೋಲ್ ಹತ್ರ ಒಂದು ಟಕ್ಸ್ ಬರುತ್ತೆ ನೋಡಿ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಆಮೇಲೆ ಫುಲ್ಲು ಬ್ಲೌಸ್ ಉದ್ದ 13 ಇದ್ದರೆ ಫ್ರಂಟಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. 15 ಇಟ್ಕೋಬೇಕು. ಮತ್ತು ಮಿಡ್ಲು ಟಕ್ಸ್ ಪ್ಯಾಂಟ್ ಬರುತ್ತೆ ನೋಡಿ, ಅದು 9 ಇದ್ದರೆ ಅರ್ಧ ಇಂಚ್ ಎಕ್ಸ್ಟ್ರಾ 9.5. ಮತ್ತು ಅದ್ರ ಕೆಳಗೆ 2.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಈ ಥರ ಬೆಲ್ಟ್ ಪಟ್ಟಿ ಬರುತ್ತೆ ನೋಡಿ, ಈ ಥರ ಇಟ್ಕೊಂಡು 3 ಇಂಚ್ ಇಟ್ಕೊಂಡು ಈ ಥರ ಶೇಪ್ ಕೊಡ್ಕೊಂಡು ಫ್ರಂಟಲ್ಲಿ ಟಕ್ಸ್ ಬರುತ್ತೆ ದೊಡ್ಡದಾಗಿ ನೋಡಿ, ಅದಕ್ಕೆ ಆ ಕಡೆ 1 ಇಂಚ್ ಈ ಕಡೆ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಗೆರೆ ಎಳ್ಕೊಳ್ಳಿ. 1 ಇಂಚ್ ಆಚೆಗೆ ಬಿಟ್ಟು ಆ ಥರ ಗೆರೆ ಎಳ್ಕೊಂಡು ಕಟ್ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಲ್ಲ ಅನಿಸುತ್ತೆ, ಕಟ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಫ್ರಂಟ್ ಕಟ್ ಮಾಡ್ಕೊಳ್ಳೋದು. ಈಗ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸೇಮ್ ಹೇಗಿರುತ್ತೆ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ಬಿಡ್ಕೊಂಡು. ಈಗ ಸ್ಟಿಚ್ ಮಾಡೋದು ವಿಡಿಯೋ ಬರೀ ಇದು ಬಟರ್ಫ್ಲೈ ಇಟ್ಟಿದ್ದೀನಿ ನೋಡಿ, ಅದು ಮಾತ್ರ ಸ್ಟಿಚ್ ಮಾಡೋದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟರ್ಫ್ಲೈ ವಿಡಿಯೋ ಈ ಥರ ನೋಡಿ, ಈ ಥರ ಆಯತಾಕಾರದಲ್ಲಿ ಬರೋ ಹಾಗೆ ಈ ಥರ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡು ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ, ಬಟರ್ಫ್ಲೈ ಯಾವ ರೀತಿ ಬರುತ್ತೆ ಅಂತ. ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸೆಂಟ್ರ್ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸೆಂಟ್ರ್ ನೋಡ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಅದಕ್ಕೆ ಇವಾಗ ದಾರ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿ, ಈ ಥರ ಬಂತು ಬಟರ್ಫ್ಲೈ.
ಇವಾಗ ಅದಕ್ಕೆ ದಾರ ಕೊಡಬೇಕು ನೋಡಿ. ಎಕ್ಸ್ಟ್ರಾ ಬಟ್ಟೆಲಿ ನಮಗೆ ಬ್ಲೌಸಿಗೆ ಬ್ಯಾಕು ಎಷ್ಟು ಒಂದು 10 ಇಂಚ್ ಸಾಕು ದಾರ ಅದಕ್ಕೆ ಕೊಡೋಕ್ಕೆ, ಬಟರ್ಫ್ಲೈ ಸೆಂಟ್ರಲ್ಲಿ ಅಷ್ಟು ನೋಡಿಕೊಂಡು ದಾರ ಮಾಡ್ಕೋಬೇಕು. ನಾನು ಮಾಡ್ಕೋತಾ ಇದ್ದೀನಿ. ಸರಿ ಕಾಣ್ತಾ ಇಲ್ಲ, ಲೈಟು ಇದರಿಂದ ಅದೇ ಲೈಟ್ ಬೆಳಕಿಗೆ ಸರಿ ಕಾಣ್ತಾ ಇಲ್ಲ. ಬಾಬಿನ್ ಖಾಲಿ ಆಯಿತು, ಸುತ್ಕೋತಾ ಇದ್ದೀನಿ. ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸ್ಟ್ರೈಟ್ ಸ್ಟಿಚ್ ಬರ್ತಾ ಬರ್ತಾ ಸ್ವಲ್ಪ ಚಿಕ್ಕದಾಗಿ ಬರಬೇಕು, ಆ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಇದರಲ್ಲಿ ಲೂಫ್ ಟರ್ನರ್ ಅಂತ ತೋರಿಸಿದ್ನಲ್ಲ ಅದರಲ್ಲಿ ಉಲ್ಟಾ ಮಾಡಿ ತೆಕ್ಕೋಬೇಕು. ಎರಡು ದಾರ ಮಾಡ್ಕೋಬೇಕು. ಇದನ್ನೂ ಅಷ್ಟೇ ಹಾಗೆ ಎಷ್ಟು ಲೆಂತ್ ನೋಡಿಕೊಂಡು ಅಗಲನೂ ಅಷ್ಟೇ ಸೇಮ್ ಅದೇ ರೀತಿ ಬರೋ ಹಾಗೆ ನೋಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿರೋದು ಕಟ್ ಮಾಡಿಕೊಂಡು ಲೂಫ್ ಟರ್ನರ್ ಇದೆ ನೋಡಿ. ನಾನು ಲೂಫ್ ಟರ್ನರ್ ಇಲ್ಲಿ ಮಾಡ್ತಿಲ್ಲ, ಒಂದು ಸೂಜಿ ದಪ್ಪ ಸೂಜಿ ಬರುತ್ತೆ ಅದರಲ್ಲಿ ಟರ್ನ್ ಮಾಡ್ತೀನಿ. ಲೂಫ್ ಟರ್ನರ್ ಇದೆ, ಅದು ಸಣ್ಣ ದಾರ ಬರುತ್ತೆ ನೋಡಿ, ಬ್ಯಾಕ್ ಡೋರಿ ಹಾಕ್ತೀವಲ್ಲ ಬ್ಯಾಕ್ ನೆಕ್ಕಿಗೆ, ಅದಕ್ಕೆ ಲೂಫ್ ಟರ್ನಲ್ಲಿ ಮಾಡ್ತೀನಿ. ಇದು ಸ್ವಲ್ಪ ಅಂದರೆ ಇದು ದೊಡ್ಡದಾಗಿರುತ್ತೆ, ಬೇಗ ಈಸಿಯಾಗಿ ಸೂಜಿಲಿ ತಗೋಬೋದು. ಹಾಗಾಗಿ ಬಟ್ಟೆ ದೊಡ್ಡದು ಅಗಲ ಇರೋದ್ರಿಂದ ಸೂಜಿಲೇ ಬರುತ್ತೆ ಆರಾಮಾಗಿ. ಸೂಜಿಲೇ ತಗೋತಾ ಇದ್ನೇ ಉಲ್ಟಾ ಮಾಡಿ. ಈ ಥರ ಹೇಳ್ಕೊಂಡ್ರೆ ಸ್ಟಿಚ್ ಮಾಡಿರೋದು ಒಳಗಡೆ ಹೋಗ್ಬಿಡುತ್ತೆ. ಈ ಥರ ನೋಡಿ, ಈ ಥರ ದಾರ ಸೂಜಿ ಈಗ ತೆಕ್ಕೋತಾ ಇದ್ದೀನಿ. ಸೂಜಿ ನೋಡಿ ತೆಗೆದಿಟ್ಟೆ. ದಾರ ಶೇಪ್ ಬರಬೇಕು, ಅಲ್ಲಿ ಒಳಗೆ ಹೋದಂಗೆ ಆಗಿರುತ್ತೆ. ಸೂಜಿ ತಗೊಂಡು ಸ್ವಲ್ಪ ಎತ್ತಿರೆ ಶೇಪ್ ಬಂದುಬಿಡುತ್ತೆ. ಆ ಥರ ನೋಡಿ, ಸ್ವಲ್ಪ ದಾರ ಅಗಲದಿಂದ ಬರ್ತಾ ಬರ್ತಾ ಚಿಕ್ಕದಾಗಿ ಬರಬೇಕು. ಹಾಗೆ ಈ ಥರ ಉಲ್ಟಾ ಮಾಡಿ ಈ ಥರ ಒಳಗಡೆಯಿಂದ ಬಟ್ಟೆ ತೆಗೆಯೋದು. ಈಸಿಯಾಗಿ ಬರುತ್ತೆ ಸೂಜಿಲಿ ಈ ಥರ ದಾರ ತೆಗೆಯೋಕ್ಕೆ. ಆದರೆ ಸಣ್ಣ ಡೋರಿ ಹಾಕ್ತೀವಲ್ಲ ಬ್ಯಾಗಿಗೆ, ಅದು ಮಾತ್ರ ಸೂಜಿ ತೆಗಿಯೋಕ್ಕಾಗೋದಿಲ್ಲ.
ಮಾತ್ರ ಈ ಥರ ಶೇಪ್ ನೋಡಿ, ಹೀಗೆ ಈ ಥರ ಶೇಪ್ ಬರಬೇಕು. ಅದನ್ನು ಬಟರ್ಫ್ಲೈಗೆ ಸೇರಿಸ್ಕೊಂಡು ಸೂಜಿಲೆ, ಸಣ್ಣ ಸೂಜಿಲೆ, ಹೆಮ್ಮಿಂಗ್ ಸೂಜಿಲೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಷಿನಲ್ಲಿ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ದಪ್ಪ ಬರುತ್ತೆ, ಸೂಜಿ ನೀಡ್ಲ್ ಕಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಿಲ್ಲ. ಹೆಮ್ಮಿಂಗ್ ಸೂಜಿಲೆ ಹಾಕಿದ್ದೀನಿ. ಹೀಗೆ ಸುತ್ಕೊಂಡು ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದಿದ್ದ ದಾರನ ಕಟ್ ಮಾಡಿಕೊಂಡು ಒಂದನ್ನು ಹಾಗೆ ಇಟ್ಟು ಇನ್ನೊಂದನ್ನು ಎಕ್ಸ್ಟ್ರಾ ಜಾಸ್ತಿ ಒಂದು 4 ಇಂಚ್ ಎಕ್ಸ್ಟ್ರಾ ಹಾಕಬೇಡ, 3 ಇಂಚ್ ಅನ್ಕೊಳ್ಳಿ ಸುತ್ತೋಕ್ಕೆ, ಬಟರ್ಫ್ಲೈ ರೌಂಡ್ ಬರೋಕ್ಕೆ. ಆ ಥರ ನೋಡಿ ಯಾವ ಥರ ಸುತ್ತಾ ಇದ್ದೀನಿ ಹಾಗೆ. ಹಾಗೆ ಒಂದು ರೌಂಡ್ ಸುತ್ತಿ ನೋಡಿಕೊಂಡು ಮಿಕ್ಕಿದ ದಾರನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಅದನ್ನ ಫೋಲ್ಡ್ ಮಾಡಿ ಆ ಥರ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಸೂಜಿ ತಗೊಂಡು ಈ ಥರ ಬರಬೇಕು. ಇಟ್ಟಿದ್ದೀನಿ. ಹೆಮ್ಮಿಂಗ್ ಸೂಜಿ ತೊಗೊತಾಯಿದ್ದೀನಿ. ಹೆಮ್ಮಿಂಗ್ ಸೂಜಿ ತೊಗೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಓಪನ್ ಆಗದೇ ಇರುತ್ತೆ, ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ಲೆಂತಿ ಆಯಿತು ವಿಡಿಯೋ. ನಂದು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದು ಬಟರ್ಫ್ಲೈ ಮಾಡೋದೇ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು ಅನಿಸುತ್ತೆ. ನಾನು ಸ್ಪೀಡ್ ಇಟ್ಟಿಲ್ಲ. ಬಟರ್ಫ್ಲೈ ರೆಡಿ. ಅದನ್ನು ಬ್ಲೌಸ್ ಬೋಟ್ ನೆಕ್ ಹೊಲ್ದಿರ್ತೀನಲ್ಲ ಮೇಲೆ, ಅಲ್ಲಿ ಸೆಂಟ್ರಿಗೆ ಹೆಮ್ಮಿಂಗ್ ಸೂಜಿಲೆ ಸ್ಟಿಚ್ ಮಾಡ್ಕೊಬಿಡಿ. ಬ್ಲೌಸ್ ನೋಡಿ ಬೋಟ್ ನೆಕ್ಕು, ಬ್ಯಾಕ್ ಮೇಲೆ ಬರುತ್ತೆ ನೋಡಿ. ನಾವು 3.5ಗೆ ರೌಂಡ್ ತಗೊಂಡಿರ್ತೀವಿ. ನಾನು ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ, ಅದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಫೇಸ್ ಕಾಣ್ತಿತ್ತು ಅನಿಸುತ್ತೆ, ಅದಕ್ಕೆ ತೆಗೆದಾಕ್ತೀನಿ. ಇದರಲ್ಲೂ ಸ್ವಲ್ಪ ಕಾಣ್ತಿದೆ, ಅಂದರೆ ಅಷ್ಟು ಕಾಣ್ತಾ ಇಲ್ಲ ಅಂದ್ಬಿಟ್ಟು ಇದನ್ನ ಒಂದು ತೆಗೆದಿಲ್ಲ. ಅಂದರೆ ನಾನು ಅಲ್ಲೇ ಮಿಷಿನ್ ಪಕ್ಕನೇ ಇಟ್ಕೊಂಡು ಫೋನು ಹಾಗೆ ವೀಡಿಯೋ ಮಾಡೋದ್ರಿಂದ ಕಾಣಿಸುತ್ತೆ ಫೇಸ್ ಸ್ವಲ್ಪ. ನೋಡಿ ಈ ಥರ ಬಂತು ಬಟರ್ಫ್ಲೈ. ಹೀಗೆ ಬೋಟ್ ನೆಕ್ಕು ನೋಡಿ. ನಾನು ಇಲ್ಲಿ ಡಬ್ಬದ ಒಳಗೆ ಇಟ್ಟು ನಾನು ವೀಡಿಯೋ ಮಾಡೋದು. ಈಗ ತೋರಿಸಿದ್ನಲ್ಲ, ಥ್ರೆಡ್ ಇಟ್ಟಿದ್ನಲ್ಲ, ಥ್ರೆಡ್ ಸ್ವಲ್ಪ ಆಚೆಗೆ ಇದು ಮಾಡಿ ಅದು ಒಳಗಿಟ್ಬಿಡ್ತೀನಿ ಕ್ಯಾಮ್ರಾ ಕಾಣಾಗೆ. ಮಿಷಿನ್ ನಾನು ಸ್ಟಿಚ್ ಮಾಡೋದು, ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಕಾಣಲ್ಲ. ನೋಡಿ ಕೊನೆಗೆ ಈ ಥರ ಬಂತು ಬೋಟ್ ನೆಕ್ ಬ್ಲೌಸ್. ಚೆನ್ನಾಗಿದೆ. ಬಾಯ್ ಫ್ರೆಂಡ್.